ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 9. ಉಪದೇಶಗಳು. ಇಹಪರ ಶ್ರೇಯಸ್ಸಿಗಾಗಿ ಸದ್ಗುರುವನ್ನು ಸೇವಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವುದೇ ಬಹಳ ಮುಖ್ಯ. ಪ್ರಾಯಶ್ಚಿತ್ತವಿಲ್ಲದ ಮಹಾಪಾಪಗಳಿಗೂ ಕೂಡ ಸದ್ಗುರು ಸೇವೆಯೇ ತರುಣೋಪಾಯವೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಆದುದರಿಂದ ಮಾನವ ಕೋಟಿಗೆಲ್ಲ ಅದೊಂದೇ ಮಾರ್ಗ. ಪುನಃ ಸಾಧನೆಯ ಕೊನೆಯ ಹಂತದಲ್ಲಿ ಆತ್ಮನಿಷ್ಠನು ಶ್ರೋತ್ರಿಯನೂ ಆದ ಜ್ಞಾನಿಯನ್ನು ಆಶ್ರಯಿಸಿ ತೀರಬೇಕೆಂದು ಶಾಸ್ತ್ರ ಮತ್ತೆ ಹೇಳುತ್ತದೆ. ಅಂತಹ ಗುರುಗಳಲ್ಲಿ ಉತ್ತಮರು ಶ್ರೀ ಸಾಯಿಬಾಬಾ. ಮುಮುಕ್ಷವು ಹೇಗೆ ಗುರುವನ್ನು ಆಶ್ರಯಿಸಬೇಕೋ, ಹೇಗೆ ಸೇವಿಸಬೇಕೋ ಎನ್ನುವುದನ್ನು ಸಾಯಿಬಾಬಾ ಒಂದು ಸಾರಿ ತಾವೇ ಆಚರಿಸಿ ತೋರಿಸಿದರು. ಈ ವಿಷಯವನ್ನೇ ಪುನಃ ಮತ್ತೊಮ್ಮೆ ವಿಚಿತ್ರವಾದ ರೀತಿಯಲ್ಲಿ ಉತ್ತಮವಾದ ತಮ್ಮ ಬೋಧನೆಗಾಗಿ ಶ್ಯಾಮನ ಮುಖಾಂತರ ಹೇಳಿಸಿದರು. ಪ್ರಪಂಚದಲ್ಲಿರುವ ಎಲ್ಲ ಮತಗಳ ಆಧ್ಯಾತ್ಮಿಕ ಸಂಪ್ರದಾಯಗಳ ಮಹನೀಯರ ಅನುಭವ ಸಾರವೆಲ್ಲವೂ ಆ ಬೋಧನೆಯಲ್ಲಿ ಅಡಗಿರುವುದು. ಸಾಟೆ ಎನ್ನುವ ದೊಡ್ಡ ವ್ಯಾಪಾರಿ ಒಂದು ಸಾರಿ ತೀರುವ ನಷ್ಟವನ್ನು ಅನುಭವಿಸಿದ ಕಾರಣ ಮನೆ ಬಿಟ್ಟು ಹೊರಟು ಹೋಗಬೇಕೆಂದು ಕೊಂಡನು. ಆಗ ಸ್ನೇಹಿತರ ಸಲಹೆಯ ಮೇರೆಗೆ 1917ರಲ್ಲಿ ಸಾಯಿ ಸನ್ನಿಧಿಯಲ್ಲಿ ಕೆಲವು ದಿನಗಳಿದ್ದನು. ಆಗ ಶ್ರೀ ಗುರು ಚರಿತ್ರೆ ಸಪ್ತಾಹ ಪಾರಾಯಣ ಮಾಡಿದನು. ಆ ರಾತ್ರಿ ಆ ಗ್ರಂಥವನ್ನೇ ಕೈಯಲ್ಲಿ ಹಿಡಿದುಕೊಂಡ ಹಾಗೆ ಸಾಯಿ ಸ್ವಪ್ನ ದರ್ಶನವನ್ನು ಕೊಟ್ಟು ಅದರ ವಿಷಯವಾಗಿ ಏನೇನೋ ಹೇಳಿದರು. ಮಾರನೇ ದಿನ ಬೆಳಗ್ಗೆ ಅದರ ಅರ್ಥವೇನೆಂದು ಆತ ಕಾಕಾ ಸಾಹೇಬನ ಮುಖಾಂತರ ಬಾಬಾನನ್ನು ಕೇಳಿಸಿದನು. ಅದರ ಅರ್ಥ ಇನ್ನೊಂದು ಪಾರಾಯಣ ಮಾಡಬೇಕೆಂದು ಅವರು ತಿಳಿಸಿದರು. ಅದನ್ನು ಕೇಳಿದ ಶೇಮಾದ್ ಪಂತ್ ತಾನು 40 ವರ್ಷಗಳಿಂದ ಪಾರಾಯಣ ಮಾಡುತ್ತಾ ಇದ್ದು 7 ಸಂವತ್ಸರಗಳಿಂದ ಸಾಯಿ ಸೇವೆ ಮಾಡುತ್ತಿದ್ದರೂ ಲಭಿಸದ ಕೃಪೆ ಅಷ್ಟು ಬೇಗ ಸಾಟೆಗೆ ಲಭಿಸಿತಲ್ಲ ಎಂದು ಕಸಿವಿಸಿಕೊಂಡನು. ತಕ್ಷಣವೇ ಆತನನ್ನು ಎಬ್ಬಿಸಿ ಶ್ಯಾಮನ ಹತ್ತಿರಕ್ಕೆ ಹೋಗಿ ಅವನಿಂದ 15 ರೂಪಾಯಿಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡು ಆತನ ಹತ್ತಿರ ಸ್ವಲ್ಪ ಹೊತ್ತು ಮಾತಾಡಿ ಬಾ ಎಂದು ಬಾಬಾ ಆದೇಶವಿತ್ತರು. ಹೇಮಾದ್ ಪಂತ್ ಹೋಗುವ ಹೊತ್ತಿಗೆ ಶ್ಯಾಮ ಪೂಜೆಗೆ ಕುಳಿತುಕೊಂಡಿದ್ದನು. ಅಲ್ಲಿದ್ದ ಏಕನಾಥ ಭಾಗವತವನ್ನು ನೋಡಿದ ಕೂಡಲೇ ತಾನು ಮಾಡಬೇಕಾಗಿದ್ದ ಅಂದಿನ ಪಾರಾಯಣ ಮಾಡದೇ ಇರುವುದು ಜ್ಞಾಪಕಕ್ಕೆ ಬಂದಿತು. ಅದಲ್ಲದೆ ಆ ಪುಸ್ತಕ ತೆರೆದೊಡನೆಯೇ ತಾನು ಅಂದು ಓದಬೇಕಾಗಿದ್ದ ಭಾಗವೇ ಬಂದಿತು. ಅದಕ್ಕಾಗಿಯೇ ಅಲ್ಲಿಗೆ ಬಾಬಾ ಕಳಿಸಿರಬೇಕೆಂದು ಭಾವಿಸಿ ತನ್ನ ಪಾರಾಯಣ ಪೂರ್ತಿ ಮಾಡಿದ ಹೇಮಾದ್ ಪಂತ್. ಇಷ್ಟರಲ್ಲಿ ಶ್ಯಾಮ ಸಹ ತನ್ನ ಪೂಜೆಯನ್ನು ಪೂರ್ತಿಗೊಳಿಸಿ ಬಂದನು. ತನ್ನ ಹತ್ತಿರ ದಕ್ಷಿಣೆ ಕೇಳಿದರೆಂದು ಕೇಳಿ ಶ್ಯಾಮ, ನನ್ನ ಹತ್ತಿರ ದುಡ್ಡಿಲ್ಲವೆಂದು ಅವರಿಗೆ ಗೊತ್ತು. ನನ್ನ 15 ನಮಸ್ಕಾರಗಳನ್ನೇ ದಕ್ಷಿಣೆಯಾಗಿ ಸಮರ್ಪಿಸು. ಅದೇನೋ ಸರಿ, ಆದರೆ ನಿನ್ನಂತಹ ವಿದ್ಯಾವಂತನನ್ನು ನನ್ನ ಮಾತು ಕೇಳುವುದಕ್ಕೆ ಕಳಿಸಿದರೇನೋ ಆಗಲಿ. ಅವರ ಪ್ರೇರಣೆಯಿಂದ ಸ್ಪುರುಷದ ಲೀಲೆಯನ್ನು ಹೇಳುತ್ತೇನೆ ಎಂದನು. ಸಂಗಮನೇರ್ನಿಂದ ಬಂದ ರಾಧಾಬಾಯಿ ತಾನು ಕೇಳದೆಯೇ ಸಾಯಿಯೇ ಉಪದೇಶವನ್ನು ಕೊಟ್ಟ ಹೊರತು ತಾನು ಊಟ ಮಾಡುವುದಿಲ್ಲವೆಂದು ನಿಶ್ಚಯಿಸಿಕೊಂಡಳು. 3ನೆಯ ದಿನ ಆಕೆಗೇನಾದರೂ ಬುದ್ಧಿವಾದ ಹೇಳಬೇಕೆಂದು ಸಾಯಿಯನ್ನು ಕೋರಿದನು. ಬಾಬಾ ಆಕೆಯನ್ನು ಕರೆಸಿ ಹೀಗೆಂದರು: ಅಮ್ಮ, ವ್ಯರ್ಥವಾಗಿ ನಿನ್ನನ್ನು ನೀನು ಹಿಂಸೆ ಮಾಡಿಕೊಳ್ಳಬೇಡ. ನನ್ನ ಕಥೆಯನ್ನು ಕೇಳು, ನಿನಗೆ ತುಂಬ ಉಪಕಾರವಾಗುವುದು. ನನ್ನ ಗುರು ಒಬ್ಬ ದೊಡ್ಡ ಯೋಗಿ, ದಯಾಮಯ. ಅವರಿಂದ ಉಪದೇಶಕ್ಕಾಸೆ ಪಟ್ಟು 12 ವರ್ಷ ಕಾಲ ಸೇವಿಸಿದೆನು. ಆದರೆ ಅವರು ನನಗೆ ಯಾವ ಮಂತ್ರವನ್ನೂ ಉಪದೇಶಿಸಲಿಲ್ಲ. ನನ್ನ ತಲೆಯನ್ನು ಬೋಳಿಸ ಹೇಳಿ ನನ್ನಿಂದ 2 ಪೈಸೆ ದಕ್ಷಿಣೆ ಕೇಳಿದರು. ಅವರು ನನ್ನನ್ನು ಕೇಳಿದ್ದು ಹಣವಲ್ಲ, ಮೊದಲನೇ ಪೈಸೆ ನಿಷ್ಠೆ, ಅಂದರೆ ಸ್ಥಿರವಾದ ಅಚಲವಾದ ವಿಶ್ವಾಸ. ಅದನ್ನು ಸಮರ್ಪಿಸಿದೆ. ಆ ಪ್ರೇಮ ಮೂರ್ತಿ ಯಾವಾಗಲೂ ಧ್ಯಾನದಲ್ಲಿರುತ್ತಿದ್ದರು. ಅವರನ್ನು ನೋಡಿದ ಕೂಡಲೇ ನಾನು ಆನಂದದಲ್ಲಿ ಮುಳುಗಿ ಹಸಿವು ಬಾಯಾರಿಕೆಗಳನ್ನು ಮರೆಯುತ್ತಿದ್ದೆನು. ಅವರನ್ನು ಮರೆತರೆ ನನಗೆ ಶಾಂತಿ ಇರುತ್ತಿರಲಿಲ್ಲ. ನನ್ನ ಮನಸ್ಸು ಅವರಲ್ಲೇ ನೆಲೆಸಿತ್ತು. ಅಷ್ಟು ದಿನಗಳು ನನಗೆ ಅನ್ನ ವಸ್ತ್ರಗಳ ಯಾವ ಕೊರತೆಯೂ ಇರಲಿಲ್ಲ. ಅವರಲ್ಲಿ ಈ ಪ್ರೇಮ ವಿಶ್ವಾಸವೇ ನಾನು ಸಮರ್ಪಿಸಿದ ಮೊದಲನೆಯ ಪೈಸೆ. ಅವರು ಕೇಳಿದ 2ನೇ ಪೈಸೆ ಸಬೂರಿ, ಅಂದರೆ ಸಂತೋಷ, ಹಿಡಿದು ಪಟ್ಟ ಬಿಡದ ಸಹನೆ. ಅದು ಸರ್ವ ಪಾಪಗಳನ್ನು ಕಷ್ಟಗಳನ್ನು ತೊಲಗಿಸಿ ವಿಜಯವನ್ನು ಕೊಡುವುದು. ಸರ್ವ ಸದ್ಗುಣಗಳ ನಿಧಿ ಅದು. ವಿಶ್ವಾಸದ ಸೋದರಿ, ನಾನು ಇದನ್ನು ಸಮರ್ಪಿಸಿದೆನು. ಅವರ ಕೃಪೆಗೋಸ್ಕರ ಕಾದುಕೊಂಡಿದ್ದೆ. ಅವರು ತಮ್ಮ ಮನೋದೃಷ್ಟಿಯನ್ನು ನನ್ನ ಮೇಲಿರಿಸಿ ನನ್ನನ್ನು ಉದ್ಧರಿಸಿದರು. ನನ್ನ ಯತ್ನವೇನಿಲ್ಲದೆ ಅವರ ಕೃಪೆಯಿಂದಲೇ ನನಗೀ ಸ್ಥಿತಿ ಉಂಟಾಗಿದೆ. ಅವರು ನನಗಾವ ಮಂತ್ರವನ್ನು ಉಪದೇಶಿಸದೇ ಇರುವಾಗ ನಾನು ನಿನಗೆ ಹೇಗೆ ಉಪದೇಶವನ್ನು ಕೊಟ್ಟೇನು? ಮಂತ್ರವನ್ನಾಗಲಿ ಇಲ್ಲವೇ ಬೇರೆ ಯಾವ ಉಪದೇಶವನ್ನಾಗಲಿ ಯಾರಿಂದಲೂ ತೆಗೆದುಕೊಳ್ಳಬೇಡ. ನನ್ನನ್ನು ಕುರಿತು ಸರ್ವದಾ ಪ್ರೇಮ ಚಿಂತನ ಮಾಡುತ್ತಿರು. ನಾನು ನನ್ನ ದೃಷ್ಟಿಯನ್ನು ನಿನ್ನ ಮೇಲೆ ನಿಲ್ಲಿಸುತ್ತೇನೆ. ಹಾಗೆ ಮಾಡಿದಲ್ಲಿ ಪರಮಾರ್ಥ ತತ್ವ ನಿನಗೆ ಲಭ್ಯವಾಗುವುದು. ಮಸೀದಿಯಲ್ಲಿ ಕುಳಿತುಕೊಂಡು ನಾನೆಂದಿಗೂ ಅಸತ್ಯವನ್ನು ನುಡಿಯಲಾರೆ. ಬೇರೆ ಸಾಧನವಾಗಲಿ ಶಾಸ್ತ್ರ ವಿಜ್ಞಾನವಾಗಲಿ ಬೇಕಿಲ್ಲ. ಸಂಪೂರ್ಣ ವಿಶ್ವಾಸ ಮತ್ತು ಸಹನೆಯಿಂದಿರು. ಗುರುವೇ ದೇವರು, ಆತನೇ ಎಲ್ಲವನ್ನೂ ದರ್ಶಿಸುತ್ತಾನೆ. ಹೀಗೆ ಹೇಳಿ ಶ್ಯಾಮ ತನ್ನ ಮಾತನ್ನು ಮುಗಿಸಿದನು.
ಈ ಕತೆ ಕೇಳಿದ ತಕ್ಷಣವೇ ಹೇಮಾದ್ ಪಂತನಿಗೆ ತಡೆಯಲಾದ ಆನಂದದಿಂದ ಕಂಠ ಗದ್ಗದಿತವಾಗಿ ಆನಂದ ಬಾಷ್ಪಗಳಿಂದ ಕಣ್ಣು ತುಂಬಿದವು. ಶರೀರವೆಲ್ಲವೂ ರೋಮಾಂಚನವಾಯಿತು. ಇಷ್ಟರಲ್ಲಿಯೇ ಗಂಟೆಯ ಶಬ್ದ ಕೇಳಿ ಮಧ್ಯಾಹ್ನದ ಆರತಿಗೆ ಇಬ್ಬರೂ ಮಸೀದಿಗೆ ಬಂದರು. ಭಕ್ತರು ಕೈ ಚಪ್ಪಾಳೆ ತಟ್ಟುತ್ತಾ ಮೇಳ ತಾಳದೊಂದಿಗೆ ಆರತಿ ಹಾಡು ಹಾಡುತ್ತಿದ್ದರು. ಪಂತನನ್ನು ದರದರನೆ ಎಳೆದುಕೊಂಡು ಸಾಯಿಯ ಬಲಪಕ್ಕದಲ್ಲಿ ಶ್ಯಾಮ ಕುಳಿತುಕೊಂಡನು. ಪಂತ ಎದುರಿಗೆ ಕುಳಿತುಕೊಂಡನು. ಸಾಯಿ ಅವರು ಹೇಳಿದ್ದನ್ನೆಲ್ಲ ಕೇಳಿ ಎಲ್ಲ ಗೊತ್ತಾಯಿತೆ ಎಂದು ಪಂತನನ್ನು ಕೇಳಿದರು. ಎಲ್ಲವೂ ತಿಳಿಯಿತು. ನನಗೆ ಚಿತ್ತಶಾಂತಿ ದೊರಕಿದೆ. ಈಗ ಸರಿಯಾದ ಮಾರ್ಗವು ಯಾವುದೆಂದು ಗೊತ್ತಾಯಿತು ಎಂದ ಪಂತ. ನನ್ನ ಪದ್ಧತಿ ಅತ್ಯಾಶ್ಚರ್ಯಕರವಾದದ್ದು. ಈ ಒಂದು ಘಟನೆಯನ್ನು ನೆನಪಿನಲ್ಲಿಟ್ಟುಕೊಂಡರೆ ಸಾಕು ಎಂದು ಬಾಬಾ ಅದರ ಸಾರಾಂಶವನ್ನು ಹೀಗೆ ಹೇಳಿದರು. ಆತ್ಮಜ್ಞಾನಕ್ಕೆ ನಿರಂತರ ಧ್ಯಾನ ಅವಶ್ಯಕ. ಧ್ಯಾನದಿಂದ ಮನಸ್ಸು ಸ್ಥಿರವಾಗುವುದು. ಸರ್ವಗತನಾದ ಈಶ್ವರನ ಮೇಲೆ ಮನಸ್ಸನ್ನು ನಿಲ್ಲಿಸುವುದೇ ಪರಮಾರ್ಥ. ಇದು ಸಾಧ್ಯವಾಗದೇ ಹೋದಲ್ಲಿ ನನ್ನ ಆಕೃತಿಯನ್ನು ನಖಶಿಖ ಪರ್ಯಂತರವು ಅಹಿರ್ನಿಶೆಯು ನಿನ್ನ ಮನಸ್ಸಿನಲ್ಲಿ ನಿಲ್ಲಿಸಿಕೊ. ನಿನ್ನ ಮನಸ್ಸು ಆ ರೂಪವನ್ನೇ ಹೊಂದುವುದು. ಧ್ಯಾನಿಸುವ ನೀನು, ಧ್ಯಾನಿಸಲ್ಪಡುವ ನಾನು, ಧ್ಯಾನವೆನ್ನುವ ಕ್ರಿಯೆ ಬೇರೆ ಬೇರೆ ಎನ್ನಿಸದೆ ಸರ್ವಗತವಾದ ಚೈತನ್ಯದ ಅನುಭವ ಆಗುವುದು ಎಂದರು. ಇಷ್ಟರಲ್ಲಿಯೇ ಆರತಿ ಮುಗಿಯಿತು. ಭಕ್ತರೆಲ್ಲ ಜೈ ಜಯ ಎಂದು ಘೋಷಿಸಿದರು. ಪಂತ ಕೈಗೆ ಪ್ರಸಾದವನ್ನು ಕೊಡುತ್ತಾ, ಬಾಬಾ ಹಾಗೆ ಮಾಡಿದರೆ ನಿನ್ನ ಸ್ಥಿತಿಯು ಕೂಡ ಈ ಪ್ರಸಾದದ ಹಾಗೆ ಮಧುರವಾಗಿದ್ದು ಸರ್ವಾರ್ಥ ಸಿದ್ಧಿ ಲಭಿಸುವುದು ಎಂದರು. ಈ ಲೀಲೆಯನ್ನು ಕುರಿತು ಹೇಮಾದ್ ಪಂತ್ ಹೀಗೆನ್ನುತ್ತಾನೆ. ನನ್ನ ಮನಸ್ಸಿನಲ್ಲಿ ಅಶಾಂತಿಯನ್ನು ಮೇಲಕ್ಕೆಬ್ಬಿಸಿ ನನ್ನನ್ನು ಶ್ಯಾಮನ ಮನೆಗೆ ಕಳುಹಿಸಿ ಅಂದಿನ ಪಾರಾಯಣವನ್ನು ತಪ್ಪದಂತೆ ಮಾಡಿಸಿ ಶ್ಯಾಮನ ಬಾಯಿಂದ ಈ ಲೀಲೆಯನ್ನು ಸಾಯಿಯೇ ಹೇಳಿಸಿದರು. ನಿಜವಾದ ಗುರು ಎಂತಹವನೆಂದು ತಿಳಿದುಕೊಳ್ಳುವುದು ನಮ್ಮ ಮೊದಲನೆಯ ಕರ್ತವ್ಯ. ಅದಕ್ಕೆ ಸಾಯಿ ಒಂದು ಸಾರಿ ಹೀಗೆಂದರು. ಸದ್ಗುರುವನ್ನು ತಿಳಿದುಕೊಳ್ಳಬೇಕು. ಇಲ್ಲದೇ ಇದ್ದಲ್ಲಿ ಇಲ್ಲಿಗೆ ಬಂದದ್ದಾದರೂ ಏಕೆ? ಮಣ್ಣು ಹೊರುವುದಕ್ಕೇನು? ಮಾನವ ಜನ್ಮವೆತ್ತುವುದು ಸದ್ಗುರು ಕೃಪೆಯಿಂದ, ಮೃತ್ಯುವನ್ನು ಜಯಿಸುವುದಕ್ಕೆ. ಸದ್ಗುರುವಿನ ಲಕ್ಷಣ ಹೀಗೆ ಕಾಣುವುದಲ್ಲವೇ? ಶ್ರೋತ್ರಿಯರಾದವರನ್ನು, ಬ್ರಹ್ಮನಿಷ್ಠರಾಗಿರುವವರನ್ನು ಸೇವಿಸಬೇಕೆಂದು ವೇದಗಳು ಹೇಳುತ್ತವೆ. ತತ್ವದರ್ಶಿಯನ್ನೇ ಸೇವಿಸಬೇಕೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅಂದರೆ ಭಗವದ್ಗೀತೆ 4:34. ವಶಿಷ್ಠನನ್ನು ಆಶ್ರಯಿಸದೆ ವಿಶ್ವಾಮಿತ್ರ ಬ್ರಹ್ಮರ್ಷಿಯಾಗಲಿಲ್ಲ. ಶ್ರೀರಾಮ ತನ್ನ ಆಚರಣೆಯ ಮುಖಾಂತರ ಇದನ್ನೇ ತೋರಿಸಿದರು. ಶ್ರೀ ಗೀತೆಯು ಸಹ ಅಂಥವನನ್ನೇ ಗುರುವೆಂದು ಹೇಳುವುದು. ಅದಕ್ಕೆ ಏನೋ ನಿಜವಾದ ಫಕೀರ ಬಲು ಅಪರೂಪ. ಸಾಯಿ ಸೇವಿಸಿದ ಆ ಗುರುವಿನ ಹಾಗೆ, ಸಾಯಿಬಾಬಾನ ಹಾಗೆ, ಅಕ್ಕಲಕೋಟೆ ಸ್ವಾಮಿ ರಮಣ ಮಹರ್ಷಿಗಳ ಹಾಗೆ ಸದ್ಗುರುವು ಯಾರನ್ನೂ ತಮ್ಮ ಶಿಷ್ಯರೆಂದು ಭಾವಿಸುವುದಿಲ್ಲ. ಸರ್ವವನ್ನು ಆತ್ಮನ ಹಾಗೆಯೇ ದರ್ಶಿಸುತ್ತಾರೆ. ಸಾಯಿ ಎಲ್ಲರನ್ನೂ ಬಾಪು ಅಂದರೆ ಸೋದರ ಎಂದರೆ ರಮಣ ಮಹರ್ಷಿ ಪ್ರತಿಜೀವಿಯನ್ನು ಅವರು ಎನ್ನುತ್ತಿದ್ದರು. ಆದ್ದರಿಂದ ಅವರು ಯಾರಿಗೂ ಯಾವ ಮಂತ್ರವನ್ನು ಉಪದೇಶ ಮಾಡುವುದಿಲ್ಲ. ಅಧ್ಯಾತ್ಮ ಪ್ರಚಾರ, ಶಿಷ್ಯ ಶೇಖರಣೆ, ಗ್ರಂಥ ರಚನೆ, ಮಂದಿರ ಮಠ ನಿರ್ಮಾಣ ನಿರ್ವಹಣೆ ಮಾಡುವುದಿಲ್ಲ. ಮುಮುಕ್ಷವಾದವನು ಅವರನ್ನು ಗುರುವಾಗಿ ವಿಶ್ವಾಸವಿಟ್ಟು ಪ್ರೇಮಮೂರ್ತಿಯಾಗಿ ಧ್ಯಾನಿಸಿ ಸೇವಿಸಿ ಗುರಿ ಮುಟ್ಟಬೇಕು. ಸಾಯಿ ಹೇಳಿದ ಹಾಗೆ. ಅದಕ್ಕೆ ಯಾರ ಹತ್ತಿರವೂ ಉಪದೇಶಕ್ಕೋಸ್ಕರ ಒದ್ದಾಡಬೇಡ ಎಂದು ಅವರು ಎಚ್ಚರಿಕೆ ಇತ್ತರು. ಅಂತಹ ಗುರು ದೊರಕಿದಾಗ ಅವರನ್ನು ನಿಷ್ಠೆ ಮತ್ತು ಸಹನೆಯಿಂದ ಸೇವಿಸಬೇಕು. ಒಂದು ಸಾರಿ ಬಾಪು ಸಾಹೇಬ್ ಜೋಗ್ ಮಸೀದಿಯಲ್ಲಿ ಕುಳಿತುಕೊಂಡು ಸದ್ಗುರುವು ಶಿಷ್ಯನನ್ನು ತನ್ನಂಥವನಂತೆ ಮಾಡುತ್ತಾನೆ ಅನ್ನುತ್ತಾನೆ. ಸಾಯಿ ನನ್ನನ್ನು ಇನ್ನೂ ಹಾಗೆ ಮಾಡಲಿಲ್ಲವಲ್ಲ ಎಂದುಕೊಂಡನು. ತಕ್ಷಣವೇ ಸಾಯಿ ನಗುತ್ತಾ ಅವನನ್ನು ನೋಡಿ, ಇವನು ನನ್ನ ಸ್ಥಾನವನ್ನು ಆಕ್ರಮಿಸಬೇಕೆಂದು ಬಗೆಯುತ್ತಿದ್ದಾನೆ ಎಂದರು. ಇನ್ನೊಂದು ಸಾರಿ ಅವನೇ ಅವರ ಪಾದಗಳನ್ನು ಒತ್ತುತ್ತಾ, ಬಾಬಾ ನನ್ನ ಸೇವೆ ಪೂರ್ತಿಯಾಗಿದೆ ಎನ್ನುವುದಕ್ಕೆ ಗುರ್ತೇನು ಎಂದನು. ನೀನು ಎಲ್ಲ ಬಂಧನಗಳನ್ನು ಬಿಟ್ಟು ಭಿಕ್ಷುವಾಗಿ ನನ್ನ ಹಾಗೆ ಜೀವಿಸುವುದೇ ಎಂದರು ಸಾಯಿ. ಅಂದರೆ ಜೀವನ ನಿಯಮಗಳೆಲ್ಲವನ್ನು ಅವರ ಹಾಗೆ ನಿರ್ವಹಿಸಬಲ್ಲವನೇ ಗುರುವು. ಮುಕ್ತನಾಗಿರುವವನು ತಾನೇ ಇನ್ನೊಬ್ಬರನ್ನು ಉದ್ಧರಿಸಬಲ್ಲ. ಅಂತಹವರೆಲ್ಲರೂ ಪೂರ್ಣತ್ವವನ್ನು ಹೊಂದುವುದಕ್ಕೆ ಮುಂಚೆ ಲೋಕಕ್ಕೆ ಪ್ರಕಾಶವಾಗುವುದಿಲ್ಲ. ಆ ಕಾಲದಲ್ಲಿ ಹುಟ್ಟಿದ ಮಗು ಸಂಪೂರ್ಣ ಹೇಗಾದೀತು? ಈಚನ್ನು ಕೊಯ್ದಿಟ್ಟರೆ ಹಣ್ಣಾಗುವುದೇನು? ಬಾಬಾ ಹೇಳಿದ ಗುರು ಸೇವಾ ವೃತ್ತಾಂತದಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಎಂದು ಕಾಣುವ ಧರ್ಮಗಳಲ್ಲಿಯೂ ಕೂಡ, ಅಂದರೆ ಮಾರ್ಜಾಲ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯಗಳಂತೆ ಗುರು ಶಿಷ್ಯ ಸಂಬಂಧಗಳು ಪರಸ್ಪರ ಮೇಳೈಸಿಕೊಂಡಿರುತ್ತದೆ. ಶ್ರೀ ಸಾಯಿಯ ಹಾಗೆ ನಿಷ್ಠೆ ತಾಳ್ಮೆಗಳಿಂದ ಸದ್ಗುರುವನ್ನು ಹಿಡಿದುಕೊಳ್ಳಬಲ್ಲವನೇ, ಅನುಸರಿಸಬಲ್ಲವನೇ ನಿಜವಾದ ಶಿಷ್ಯ. ಸಾಯಿ ಬಾಬಾನ ಗುರುವಿನ ಹಾಗೆ ಕೇವಲ ತಮ್ಮ ಅಂತರ್ದೃಷ್ಟಿಯಿಂದಲೇ ಭಕ್ತನನ್ನು ಸದಾ ಕಾಪಾಡುತ್ತಾ ಪೂರ್ಣನನ್ನಾಗಿ ಮಾಡಬಲ್ಲವನೇ ಗುರುವು. ಸಾಯಿಯಂತಹ ಗುರುವು ದೊರಕಿದ ಮೇಲೆ ಸಕಲ ಶಾಸ್ತ್ರ ಸಾರಗಳು ಭಕ್ತರಿಗೆ ಲೀಲಾರೂಪದಲ್ಲಿ ಅನುಭವವಾಗುವುದು. ಈ ಕಾಲದಲ್ಲೇ ಅಂತಹ ನಿಜ ಫಕೀರ ಬಹಳ ಅಪರೂಪ.
ಎಂದು ಸಾಯಿಯೇ ಹೇಳಿದ್ದಾರೆ. ನಮಗೆ ನಾವೇ ಇಲ್ಲವೇ ಆತ್ಮದಾನವಿಲ್ಲದವರ ಹತ್ತಿರ ಶಾಸ್ತ್ರಗಳನ್ನು ಓದಿದರೆ ನಮಗೆ ಅತಿಜಾನವೆನ್ನುವ ಗರ್ವ ಬಂದು ಸದ್ಗುರುವನ್ನು ಆಶ್ರಯಿಸದೇ ಹೋಗುತ್ತೇವೆ. ಉಪಾಸನೆ ಬಾಬಾನ ಹಾಗೆ ಶ್ರೀ ಗುರು ಚರಿತ್ರೆಯ ತ್ರಿವಿಕ್ರಮ ಭಾರತೀಯ ಹಾಗೆ ಕೇವಲ ಪೂರ್ಣ ಪುಣ್ಯ ಫಲದಿಂದಲೇ ಅದನ್ನು ನಮ್ಮ ಗರ್ವವನ್ನು ಸದ್ಗುರುವೇ ಹೋಗಲಾಡಿಸಬೇಕು. ಇದಕ್ಕೊಂದು ಉದಾಹರಣೆ. ಭಗವದ್ಗೀತೆಯನ್ನು ಬಹು ಚೆನ್ನಾಗಿ ಬಲ್ಲೆನೆಂದು ನಾನಾ ಚಂದೋರ್ಕರ್ನನ್ನು ಎಲ್ಲರೂ ಗೌರವಿಸುತ್ತಿದ್ದರು. ಸಾಯಿ ಸನ್ನಿಧಿಯಲ್ಲಿ ತನ್ನ ಮನೋವಿಕಾರಗಳು ತಲೆ ಎತ್ತದಂತೆ ಆತ ಭಗವದ್ಗೀತೆಯನ್ನು ಪಾರಾಯಣ ಮಾಡುತ್ತಿದ್ದ. ಒಂದು ಸಾರಿ ಆತನ ಪಠನ ಮಾಡುತ್ತಿದ್ದ ಶ್ಲೋಕವನ್ನು ಗಟ್ಟಿಯಾಗಿ ಓದಿ ಅದರ ಅರ್ಥ ವಿವರಣೆ ಮಾಡೆಂದರು ಬಾಬಾ. ಆಗ ಆತ ಪಠಿಸುತ್ತಿದ್ದ ಶ್ಲೋಕ 4ನೇ ಅಧ್ಯಾಯದ 34ನೇ ಶ್ಲೋಕ. ತದ್ವಿದ್ವಿ ಪ್ರಣಿಪ್ರಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನೇನಸ್ತತ್ವದರ್ಶಿನಃ. ಇದನ್ನು ಗಟ್ಟಿಯಾಗಿ ಪಠಿಸಿ ಅದರ ಅರ್ಥವಿವರಣೆ ಹೀಗೆ ಮಾಡಿದ ಚಂದೋರ್ಕರ್. ಗುರುವಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸೇವೆಯನ್ನು ಮಾಡಿ ಪ್ರಶ್ನಿಸು, ಆಗ ಬ್ರಹ್ಮಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುತ್ತಾರೆ. ಸಾಯಿ ಪಾತವೆಂದರೆ ನಮಸ್ಕಾರವೇ ಆದಲ್ಲಿ ಪುನಃ ಪ್ರತಿ ಎಂದು ಪ್ರಶ್ನೆ ಎನ್ನದೆ ಪರಿಪ್ರಶ್ನೆ ಎಂದು ಏಕೆಂದರು ನನಗೆ ತಿಳಿದ ಅರ್ಥ ಅಷ್ಟೇ. ಸಾಯಿ ಸೇವೆ ಎಂದರೆ ಏನು? ನಾನೀಗ ಮಾಡುತ್ತಿರುವುದೇ. ಸಾಯಿ ಜ್ಞಾನ ಎನ್ನುವ ಪದದ ಬದಲು ಇನ್ನೇನಾದರೂ ಹಾಕಬಹುದೇನು? ಅಜ್ಞಾನಂ ಅಂದರೆ ಜ್ಞಾನಂ ಎಂದು ಓದಿದರೆ ಛಂದಸ್ಸು ಸರಿ ಹೋಗಬಹುದೇನೋ, ಆದರೆ ಭಾಷ್ಯಕಾರರು ಹಾಗೆ ವಿವರಿಸಿಲ್ಲ. ಸಾಯಿ ಆದರೇನಂತೆ ಅದಕ್ಕಿಂತ ವಿಶೇಷ ಅರ್ಥವನ್ನು ಕೊಟ್ಟರೆ ಹಾಗೆ ಓದಬಹುದಲ್ಲವೇ? ಅರ್ಥ ಹೇಗೆ ಸರಿ ಹೋಗುವುದೋ ಹೇಳುತ್ತೇನೆ. ಪರಬ್ರಹ್ಮ ಸ್ವರೂಪನಾದ ಕೃಷ್ಣನೇ ಉಳಿದ ಜ್ಞಾನಿಗಳನ್ನು ಸೇವಿಸು ಎಂದು ಅರ್ಜುನನಿಗೆ ಹೇಳುವುದೆಂದರೇನು? ನಾನಾ ಬದಲು ಹೇಳಲು ತಬ್ಬಿಬ್ಬಾದ. ಆತನ ವಿದ್ಯಾಗರ್ವ ಮುರಿಯಿತು. ಆಗ ಸಾಯಿ ಆ ಶ್ಲೋಕವನ್ನು ಹೀಗೆ ವಿವರಿಸಿದರು. ಗುರುವಿಗೆ ನಮಸ್ಕಾರ ಮಾಡಿದರೆ ಸಾಲದು, ಸಮರ್ಪಣೆ ಮಾಡಿಕೊಳ್ಳಬೇಕು. ಅದೇ ಪ್ರಣಿಪಾತವೆಂದರೆ ಬುದ್ಧಿ ಹುಟ್ಟಿದಾಗ ಮಾತ್ರ ಸೇವಿಸುವುದಲ್ಲದೆ ತನ್ನ ಗುರು ಸೇವೆಗೋಸ್ಕರವೇ ಇರುವುದೆಂದು, ಅದರ ಮೇಲೆ ತನಗಾವ ಅಧಿಕಾರವೂ ಇಲ್ಲವೆಂದು ತಿಳಿದು ಮಾಡುವ ಸೇವೆಯೇ ಸೇವೆ, ಅಂಥವನೇ ಶಿಷ್ಯ. ಆತ ಕೇವಲ ಮೋಕ್ಷದ ಮೇಲಿನ ದೃಷ್ಟಿಯಿಂದ ಯೋಚನೆಯಿಂದ ಕೂಡಿ ಸಂದೇಹ ನಿವೃತ್ತಿ ಮಾಡಿಕೊಳ್ಳುವುದೇ ಪರಿಪ್ರಶ್ನೆ. ಬೆಳಕೆಂದರೆ ಕತ್ತಲೆಯನ್ನು ಹೋಗಲಾಡಿಸುವುದೇ, ಜ್ಞಾನವೆಂದರೆ ಅಜ್ಞಾನವನ್ನು ತೊಲಗಿಸುವುದೇ. ಶಿಷ್ಯನೆನ್ನುವನು ಸಹಜವಾಗಿ ಜ್ಞಾನ ಸ್ವರೂಪಿಯಾಗಿದ್ದರೂ ತಾನೇ ಜೀವಿ ಎಂದು, ಶರೀರವೇ ತಾನೆಂದು ತಿಳಿದುಕೊಂಡು ಸುಖ ದುಃಖಗಳಿಗೆ ಕರ್ಮಬಂಧಗಳಿಗೆ ಒಳಗಾಗುತ್ತಾನೆ. ಜ್ಞಾನವು ಅನುಭವದಿಂದ ಮಾತ್ರ ಉಂಟಾಗುವುದೇ ಹೊರತು ಮಾತಿಗೆ ಊಹೆಗೆ ಸಿಕ್ಕುವುದಿಲ್ಲ. ಆದ್ದರಿಂದ ಅದನ್ನು ಮಾತಿನಲ್ಲಿ ಬೋಧಿಸುವುದಕ್ಕಾಗುವುದಿಲ್ಲ. ಕಾಲಿಗೆ ಚುಚ್ಚಿಕೊಂಡಿರುವ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಹಾಗೆ ಬಹಳ ದಿನಗಳಿಂದ ಪಾತ್ರೆಗೆ ಕಟ್ಟಿದ ಮಸಿಯನ್ನು ಮಣ್ಣಿನಿಂದ ಉಜ್ಜಿ ತೊಳೆಯುವಂತೆ ಗುರು ತನ್ನ ಬೋಧೆ ಎನ್ನುವ ಸಾತ್ವಿಕ ಜ್ಞಾನದಿಂದ ಶಿಷ್ಯನ ಅಜ್ಞಾನವನ್ನು ಹೋಗಲಾಡಿಸುತ್ತಾನೆ. ಆಗ ಶಿಷ್ಯನಲ್ಲಿ ಮುಚ್ಚಿಟ್ಟುಕೊಂಡಿರುವ ಹುದುಗಿರುವ ಜ್ಞಾನವು ಅವನಿಗೆ ಅನುಭವವಾಗುವುದು. ಆದುದರಿಂದ ಗುರು ವಾಚಾ ಮಾತಿನ ಮೂಲಕ ಬೋಧಿಸುವುದ ಸಹ ಅಜ್ಞಾನವೇ. ಸರ್ವವು ದೈವ ಸ್ವರೂಪವೆಂದು ತತ್ವದ್ರಷ್ಟರೆಲ್ಲರೂ ಆ ಭಗವಂತನ ರೂಪವೇ ಎಂದು ಸದ್ಭಕ್ತ ಗುರುತಿಸುತ್ತಾನೆ. ತತ್ವದ್ರಷ್ಟ ಇಲ್ಲವೇ ಬ್ರಹ್ಮಜ್ಞಾನಿಯಾದ ಗುರುವು ಕೂಡ ಶಿಷ್ಯನನ್ನು ಆ ಭಗವಂತನ ರೂಪವೆಂದೇ ಕಾಣುತ್ತಾನೆ. ಅಂತಹ ಗುರುವಿನ ಪ್ರಾಶಸ್ತ್ಯತೆಯನ್ನು ತಿಳಿಸುವುದಕ್ಕೆ ಶ್ರೀಕೃಷ್ಣ ಆತ್ಮಜ್ಞಾನಿಗಳನ್ನು ಸೇವಿಸಬೇಕು ಎಂದನು ಎಂದು ಹೇಳಿದರು ಬಾಬಾ. ನಾನಾ ಸಾಹೇಬ್ ಈ ಶ್ಲೋಕವನ್ನು ಒಪ್ಪಿಸುತ್ತಿದ್ದಾಗ ಸಾಯಿ ಅವನನ್ನು ಪ್ರಶ್ನೆಗೀಡು ಮಾಡೋದಕ್ಕೆ ಕಾರಣವೇನು? ಸಕಲ ಶಾಸ್ತ್ರ ಸಾರವಾದ ಭಗವದ್ಗೀತೆ ರೂಪ ತಾಳುವುದಕ್ಕೆ ಕಾರಣವೂ ಸಹ ಅರ್ಜುನ ಆ ಶ್ಲೋಕದಲ್ಲಿ ಹೇಳಿರುವಂತೆ ಶ್ರೀಕೃಷ್ಣನನ್ನು ಪರಿಪ್ರಶ್ನೆ ಮಾಡುವುದೇ. ನಾನಾ ಸಾಹೇಬನನ್ನು ಅನೇಕ ರೀತಿಯಲ್ಲಿ ಪ್ರಶ್ನಿಸಿ ಪರಿಪ್ರಶ್ನೆ ಮಾಡುವುದು ಹೇಗೆ ಎನ್ನುವುದನ್ನು ತೋರಿಸಿದರು. ಆ ಶ್ಲೋಕದಲ್ಲಿ ಹೇಳಿದಂತೆ ನಾನಾಗ ತತ್ವದರ್ಶಿಯಾದ ಗುರು ಲಭಿಸಿದರೂ ಆತ ಆ ಶ್ಲೋಕವನ್ನು ಒಪ್ಪಿಸುತ್ತಿದ್ದರೂ ಕೂಡ ಪರಿಪ್ರಶ್ನೆ ಮತ್ತು ಸೇವೆಗಳ ತತ್ವವನ್ನು ತಿಳಿದುಕೊಳ್ಳದೆ ವ್ಯರ್ಥವಾಗಿ ಪಾಠವನ್ನು ಒಪ್ಪಿಸುತ್ತಿದ್ದನು. ವಾಚಾ ಬೋಧಿಸಿದ್ದು ಸಾಲದೆ ಅಪೂರ್ಣವೆನಿಸಿದಾಗ ಅತೀತವಾದ ವಿಶ್ವರೂಪ ದರ್ಶನದಂತಹ ದಿವ್ಯಾನುಭೂತಿಯನ್ನು ಪ್ರಸಾದ ಮಾಡಬಲ್ಲವನೇ ಸದ್ಗುರುವು. ಅಂಥವರನ್ನು ಸೇವಿಸದೆ ಅನ್ಯಥಾ ಮಾರ್ಗವಿಲ್ಲ. ಹಾಗಲ್ಲದೆ ದೇವತೆಗಳನ್ನು ಮಾತ್ರವೇ ಉಪಾಸನೆ ಮಾಡುವವರು ಆ ಪುಣ್ಯವಿರುವವರೆಗೂ ಆಯಾ ಲೋಕಗಳಲ್ಲಿದ್ದು ಪುಣ್ಯ ತೀರಿದ ತಕ್ಷಣವೇ ಭೂಲೋಕದಲ್ಲಿ ಪುನಃ ಜನ್ಮವೆತ್ತುವರೆಂದು ಶ್ರೀಕೃಷ್ಣ ಹೇಳಿದನು. ಸಾಕ್ಷಾತ್ ತ್ರಿಮೂರ್ತಿಗಳು ಸಹ ಪರಬ್ರಹ್ಮವು ತಾನೇ ಆದ ಗುರುವನ್ನು ಸೇವಿಸಿದಲ್ಲಿ ಮುಕ್ತಿ ಲಭಿಸುವುದು. ವೈದ್ಯಶಾಸ್ತ್ರ ತಿಳಿಯದೆಯೇ ಔಷಧ ಕೊಡುವವನು, ಆತ್ಮಜ್ಞಾನವಿಲ್ಲದೆ ಶಿಷ್ಯ ಶೇಖರಣೆ ಮಾಡುವವನು ಇಂತಹ ಕಪಟ ಗುರುವನ್ನು ಆಶ್ರಯಿಸುವರು ಭ್ರಷ್ಟರಾಗುತ್ತಾರೆಂದು ಶಾಸ್ತ್ರ ಎಚ್ಚರಿಸುತ್ತದೆ. ಗು ಎಂದರೆ ಅಜ್ಞಾನವೆನ್ನುವ ಕತ್ತಲೆಯನ್ನು
ರು ಎಂದರೆ ಹೊರದೋಡಿಸುವವನು ಎಂದರ್ಥ. ಬೆಳಕು ಮಾತ್ರ ಕತ್ತಲೆಯನ್ನು ನಾಶ ಮಾಡಬಲ್ಲದು. ಕತ್ತಲೆಯನ್ನು ಬೆಳಕೆಂದು ಭಾವಿಸಿ ಅದನ್ನು ಹೊರದೂಡುವುದಾದರೆ ಇನ್ನು ಬೆಳಕೇಕೆ ಬೇಕು? ಮಾನವ ಮಾತ್ರನ್ನು ಪರಬ್ರಹ್ಮ ಸ್ವರೂಪವೆಂದು ಕಾಣುವುದೇ ಬ್ರಹ್ಮಜ್ಞಾನಿಗೆ ಮಾತ್ರ ಸಾಧ್ಯವೇ ಹೊರತು ಅಜ್ಞರಾದ ಸಾಮಾನ್ಯರಿಗೆ ಹೇಗೆ ಸಾಧ್ಯ? ಅದಕ್ಕಾಗಿ ಸಪ್ತಶೃಂಗಿ ದೇವಿ ಶ್ರೀಮನ್ನಾರಾಯಣನ ತಮ್ಮ ಭಕ್ತರನ್ನು ಸಾಯಿ ಹತ್ತಿರಕ್ಕೆ ಕಳಿಸಿದರು. ಆದ್ದರಿಂದ ವೇದ ಋಷಿಗಳು ಶ್ರೀಕೃಷ್ಣ ಮೊದಲುಗೊಂಡು ಸಾಯಿಯವರೆಗೂ ಮಹಾಪುರುಷರೆಲ್ಲೂ ಗುರುವನ್ನೇ ಸೇವಿಸಬೇಕೆಂದರು. ಆದರೆ ಈ ಪ್ರಪಂಚದಲ್ಲಿರುವ ಸಾಧುಗಳಲ್ಲಿ ಯಾರು ಬ್ರಹ್ಮಜ್ಞಾನಿಗಳು, ಯಾರು ಅಲ್ಲ ಎಂದು ಹೇಗೆ ತಿಳಿದುಕೊಳ್ಳುವುದು? ನಮಗೆ ನಾವೇ ನಿರ್ಣಯಿಸಿಕೊಂಡರೆ ಹೇಗಿರುವುದು? ಇದರಲ್ಲಿ ಸರಿಯಾದ ಮಾರ್ಗ ಯಾವುದು? ಈ ವಿಷಯದಲ್ಲಿ ಸಾಯಿ ಹೇಗೆ ತೀರ್ಮಾನ ಮಾಡಿದರು ಎಂದು ನಾವು ನೋಡೋಣ. ಶಾಭಾವ ಎನ್ನುವ ಉಪಾಧ್ಯಾಯ ಒಬ್ಬ ಸಾಧುವನ್ನು ಆಶ್ರಯಿಸಿದಾಗ ಆ ಸಾಧು ಅವನಿಗೊಂದು ಮಂತ್ರವನ್ನು ಕೊಟ್ಟನು. ಅದರಿಂದ ಆತ ಬಯಸಿದಾಗ ಹಣ್ಣು ಮಿಠಾಯಿಗಳಂತಹ ವಸ್ತುಗಳು ವಿಚಿತ್ರ ರೀತಿಯಲ್ಲಿ ಅವನ ಕೈಗೆ ಬರುತ್ತಿದ್ದವು. ಅದನ್ನು ನೋಡಿ ಆತನ ಸುತ್ತ ಜನ ಸೇರುವುದಕ್ಕಾರಂಭಿಸಿದರು. ಕೆಲವರು ಆತನನ್ನು ತರಹವಾಗಿ ವಿಮರ್ಶಿಸುತ್ತಿದ್ದರು. ಅವರನ್ನು ಶಿಕ್ಷಿಸುವುದಕ್ಕೆ ಸರಿಯಾದ ಮಂತ್ರವನ್ನು ಹೇಳಿಕೊಡು ಎಂದು ಕುಶಾಭಾವು ಆ ಸಾಧುವನ್ನು ಪೀಡಿಸಲಾರಂಭಿಸಿದನು. ಸಾಧು ಇನ್ನು ಮುಂದಕ್ಕೆ ಸಾಯಿಬಾಬಾನನ್ನು ಆಶ್ರಯಿಸೆಂದು ಹೇಳಿ ಹಿಮಾಲಯಕ್ಕೆ ಹೊರಟು ಹೋದನು. ಕುಶಾಭಾವು 1909ರಲ್ಲಿ ಶಿರಡಿಗೆ ಬಂದಾಗ ಬಾಬಾ ಆತನನ್ನು ಮಸೀದಿಯೊಳಕ್ಕೆ ಬಿಡದೆ ಕುಶಾಭಾವು ತನ್ನ ಆ ಮಂತ್ರಶಕ್ತಿಯನ್ನು ಗೋದಾವರಿಯಲ್ಲಿ ಬಿಡುವವರೆಗೂ ಮಸೀದಿಯೊಳಕ್ಕೆ ಕಾಲಿಡಲಾಗದೆಂದು ಬಾಬಾ ಪಟ್ಟು ಹಿಡಿದರು. ಆ ಮಂತ್ರಶಕ್ತಿಯಿಂದ ಆತ ಬೇರೊಂದು ಕಡೆ ಇದ್ದ ವಸ್ತುಗಳನ್ನು ತರಿಸುತ್ತಿದ್ದನೆಂದು, ಆದ್ದರಿಂದ ಅವು ಅರಿಯದ ಜನರನ್ನು ಅಪವಿತ್ರಗೊಳಿಸುವ ಕಳ್ಳ ಸೊತ್ತೆಂದು ಬಾಬಾ ಹೇಳಿದರು. ಆತನನ್ನು ನೋಡಿದವರಿಗೂ ಸಹ ಅಂತಹ ಶಕ್ತಿಗಳ ಮೇಲೆ ವ್ಯಾಮೋಹ ಉಂಟಾಗುವುದಲ್ಲವೇ? ಹೀಗೆ ಆತನನ್ನು ಮತ್ತು ಅವನ ಅನುಯಾಯಿಗಳನ್ನು ಅಪವಿತ್ರವೆಸಗುವ ಆ ಶಕ್ತಿಗಳನ್ನು ಬಿಟ್ಟು ಬಿಡಬೇಕೆಂದು ಬಾಬಾ ಹೇಳಿದರು. ಕೊನೆಗೆ ಆತ ಆ ಶಕ್ತಿಯನ್ನು ಗೋದಾವರಿಯಲ್ಲಿ ಬಿಟ್ಟು ಬಂದ ಮೇಲೆ ಬಾಬಾ ಆತನ ಹತ್ತಿರ ದಿನವೂ ಶ್ರೀ ಸಮರ್ಥ ರಾಮದಾಸ್ ಸ್ವಾಮಿ ಬರೆದಿರುವ ದಾಸಬೋಧೆಯನ್ನು ಓದಿಸಿದರು. ಅವನಿಂದ ಗುರು ಚರಿತ್ರೆಯನ್ನು 108 ಆವರ್ತಿ ಪಾರಾಯಣ ಮಾಡಿಸಿದ ಮೇಲೆಯೇ ಅವನನ್ನು ಮೇಲೆ ಹೇಳಿದ ರೀತಿಯಲ್ಲಿ ಅನುಗ್ರಹಿಸಿದರು. ಒಂದು ಏಕಾದಶಿ ಕುಶಾಭಾವು ಉಪವಾಸ ಮಾಡುತ್ತಿದ್ದನು. ಅವನು ಬಾಬಾನನ್ನು ದರ್ಶಿಸಿ ಪ್ರಸಂಗವಶಾತ್ ಪೂರ್ವದಲ್ಲಿ ಋಷಿಗಳು ಕಂದಮೂಲಗಳನ್ನು ತಿಂದು ಜೀವಿಸುತ್ತಿದ್ದರೆಂದು ಹೇಳಿದನು. ಸಾಯಿ ಅವನ ಮಾತಿನ ಕಾಂದಾ ಪದವನ್ನು ತೆಗೆದುಕೊಂಡು ಆತನನ್ನು ಮಾತಿನಲ್ಲಿ ಸಿಕ್ಕಿಸಿ ಕಾಂದ ಎಂದರೆ ಈರುಳ್ಳಿ ಎಂದು ಅರ್ಥ ಮಾಡಿ ಅವನಿಗೆ ಕೆಲವು ಈರುಳ್ಳಿ ಗಡ್ಡೆಗಳನ್ನು ತಿನ್ನಲು ಕೊಟ್ಟರು. ಅವನು ದಿಕ್ಕು ತೋಚದೆ ಬಾಬಾ ತಿಂದರೆ ತಾನು ತಿನ್ನುವೆನೆಂದು ಹೇಳಿದನು. ಹೀಗಾಗಿ ಇಬ್ಬರು ಸ್ವಲ್ಪ ಸ್ವಲ್ಪ ಈರುಳ್ಳಿ ತಿಂದರು. ಆಗ ಸಾಯಿ ಕೆಲವು ಭಕ್ತರನ್ನು ಕರೆದು, ಈ ಸದ್ಬ್ರಾಹ್ಮಣನನ್ನು ನೋಡಿ ಏಕಾದಶಿ ಎಂದು ಈರುಳ್ಳಿ ತಿಂದಿದ್ದಾನೆ ಎಂದು ಹೇಳವನನ್ನು ಗೇಲಿ ಮಾಡಿದರು. ತನ್ನನ್ನು ಬಾ ಹಾಗೆಯೇ ಆದೇಶ ಮಾಡಲಾಗಿ ತಾನೂ ತಿಂದೆನೆಂದು ಬಾಬಾ ಕೂಡ ತಿಂದರೆಂದು ಬಾಬು ಹೇಳಿದನು. ಬಾಬಾ ಅದನ್ನು ಒಪ್ಪದೆ ತಾನು ತಿಂದಿದ್ದನ್ನು ಕಕ್ಕಿ ತೋರಿಸಿದವಾಗಿ ಹೇಳಿ ಕಕ್ಕಿದರು. ಅದರಲ್ಲಿ ಕಂದ ಮೂಲಗಳ ಚೂರುಗಳಿದ್ದವೇ ಹೊರತು ಸ್ವಲ್ಪವಾದರೂ ಈರುಳ್ಳಿಯ ಸೋಂಕೆ ಇರಲಿಲ್ಲ. ಕುಶಾಭಾವು ಅದೇ ಮಹಾದವಕಾಶವೆಂದು ಭಾವಿಸಿ ಅವರು ಕಕ್ಕಿದ್ದನ್ನು ಪ್ರಸಾದವಾದ ಗುರುಚಿಷ್ಟವೆಂದು, ಅಂದರೆ ಗುರು ತಿಂದು ಮಿಕ್ಕಿದ್ದು ತಿಂದು ಬಿಟ್ಟನು. ಬಾಬಾ ಆತನನ್ನು ಬೈದು ಹೊಡೆದು ತಪ್ಪಿಸಬೇಕೆಂದು ನೋಡಿದರು. ಆತ ಕೇಳಲಿಲ್ಲ. ಆತನ ಭಕ್ತಿ ಶ್ರದ್ಧೆಗಳಿಗೆ ಅವರ ಕಣ್ಣು ತುಂಬ ಆನಂದ ಬಾಷ್ಪಗಳು ಸುರಿದವು. ಅವರು ಅವನನ್ನು ಆಶೀರ್ವದಿಸಿದರು. ಆತ ಉತ್ತಮ ಗುರು ಭಕ್ತನಾದನು. ಈ ಲೀಲೆಗಳ ಮುಖಾಂತರ ಲೋಕಕ್ಕೆ ಶ್ರೀ ಗುರು ಚರಿತ್ರೆಯ ಪ್ರಾಶಸ್ತ್ಯವನ್ನು ತೋರಿಸಿದರು ಬಾಬಾ. ಅದರ ಪಾರಾಯಣವನ್ನು ಕುಶಾಭಾವುವನ್ನು ಪವಿತ್ರನನ್ನಾಗಿ ಸದ್ಗುರು ಕೃಪೆಗೆ ಪಾತ್ರನನ್ನಾಗಿ ಮಾಡಿತು. ಸಾಟೆಗೆ ಮತ್ತು ಹೇಮಾದ್ ಪಂತನಿಗೂ ಸಹ ಅಂತಹ ಶ್ರೇಯಸ್ಸಿಗೆ ಎಡೆ ಮಾಡಿಕೊಟ್ಟಿತು. ಶ್ರೀ ವಾಸುದೇವಾನಂದ ಸರಸ್ವತಿ, ರಂಗಾವಧೂತ, ನಾನೇ ಮಹಾರಾಜರಂತಹ ಅನೇಕರಿಗೆ ಈ ಗ್ರಂಥ ಪಾರಾಯಣವೇ ಅವರು ಆಶ್ರಯಿಸಬೇಕಾದಂತಹ ಗುರುಗಳನ್ನು ಗುರುತಿಸಿ ಅವರ ಕೃಪೆಗೆ ಪಾತ್ರರನ್ನಾಗಿ ಮಾಡಿ ಅವರು ಮಹಾತ್ಮರಾಗಿ ರೂಪುಗೊಳ್ಳುವಂತೆ ಮಾಡಿತು. ಪೂರ್ಣರಾದ ಗುರುವನ್ನು ಹೇಗೆ ಹುಡುಕುವುದು, ಆಶ್ರಯಿಸುವುದು ಎಂದು ತಿಳಿಸುವ ಗ್ರಂಥ ಅದೊಂದೇ. ಎರಡನೆಯ ದತ್ತಾವತಾರವಾದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ಅಂತರ್ವಿತರಾದಾಗ ಅಂದರೆ ಅಂತರ್ಧ್ಯಾನರಾದಾಗ ಅವರ ದಿವ್ಯ ಲೀಲೆಗಳನ್ನು ಕೇಳಿ ನಾಮಧಾರಕ ತನ್ನ ಸಾಕ್ಷಾತ್ಕಾರಕ್ಕೋಸ್ಕರ ತಪ್ಪಿಸುತ್ತಾ ಗಾನ್ಗಾಪುರವನ್ನು ಸೇರಿದನು. ಅಲ್ಲಿ ಆತನಿಗೆ ಸಿದ್ಧನೆಂಬ ಯೋಗಿಯ ರೂಪದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ದರ್ಶನವನ್ನಿತ್ತರು. ನಾಮಧಾರಕ ನಿದ್ದೆ ಎಂದಿದ್ದ ಕೂಡಲೇ ಆ ಸಿದ್ಧಯೋಗಿಯೇ ಪ್ರತ್ಯಕ್ಷ ದರ್ಶನವನ್ನಿತ್ತು ಆತನಿಗೆ ಶ್ರೀ ಗುರು ಚರಿತ್ರೆಯನ್ನು ಹೇಳಿದರು. ಶ್ರೀ ಗುರು ಚರಿತ್ರೆಗೆ ಅಂತಹ ಪ್ರಾಮುಖ್ಯತೆಯನ್ನು ಕೊಡುವುದರ ಮೂಲಕ ಲೋಕಕ್ಕೆ ಶ್ರೀ ಸಾಯಿ ಅನೇಕ ಅಧ್ಯಾತ್ಮ ರಹಸ್ಯಗಳನ್ನು ಸೂಚನೆಯಾಗಿ ತೋರಿಸುವಂತಾಯಿತು. ಸಾಧಕರು ನಾಮಧಾರಕನ ಹಾಗೆ ಮೊದಲ ದತ್ತಾವತಾರವಾದ ಸದ್ಗುರುವಿನ ಲೀಲೆಗಳನ್ನು ಕೇಳಿದಾಗ ಅವರನ್ನು ದರ್ಶಿಸಿ ಆಶ್ರಯಿಸಬೇಕೆನ್ನುವ ಬಲವಾದ ಕೋರಿಕೆಯುಂಟಾಗುವುದು.
ಆತ ಸಹಜವಾಗಿ ಆ ಲೀಲೆಗಳನ್ನು ಕುರಿತು ಗುರುವನ್ನು ಕುರಿತು ಚಿಂತನೆ ಮಾಡುತ್ತಾ ಆತನಿಗಾಗಿ ತಪ್ಪಿಸಲಾರಂಭಿಸುವನು. ಆಗ ಅವರು ಯಾವುದಾದರೊಂದು ರೂಪದಲ್ಲಿ ಸ್ವಪ್ನ ದರ್ಶನ ಕೊಡುವರು. ತರುವಾಯ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ಅನುಗ್ರಹಿಸುತ್ತಾರೆ. ಮೇಲೆ ಹೇಳಿದಂತೆ ಆ ಮಹನೀಯರ ಅನುಭವಗಳೆಲ್ಲವೂ ಇದೇ ರೀತಿ ಇವೆ. ಸೂಫಿ ಸಂಪ್ರದಾಯದಲ್ಲಿಯೂ ಕೂಡ ಸಾಧಕ ಮೊದಲು ಪರಮ ಪದವನ್ನೇರಿದ ಒಬ್ಬ ಮಹಾತ್ಮನನ್ನು ಆಶ್ರಯಿಸಿ ತಾನೂ ಆಶ್ರಯಿಸಬೇಕಾದ ಗುರು ಯಾರೆಂದು ತಿಳಿಸಲು ಪ್ರಾರ್ಥಿಸುತ್ತಾನೆ. ಸಕಾಲದಲ್ಲಿ ಆ ಮಹನೀಯ ಆ ವಿಷಯವನ್ನು ಅವನಿಗೆ ಸ್ವಪ್ನದಲ್ಲಿ ತಿಳಿಸುತ್ತಾನೆ. ಇದೇ ಉತ್ತಮವಾದ ಮಾರ್ಗವಾದದ್ದರಿಂದಲೇ ಶ್ರೀ ಸಾಯಿ ಅದಕ್ಕೆ ಅಷ್ಟು ಪ್ರಾಶಸ್ತ್ಯವನ್ನಿತ್ತರು. ಅವರು ಸಹ ಕಳೆದ ಜನ್ಮದಲ್ಲಿ ತಮ್ಮನ್ನು ಸೇವಿಸಿದ್ದವರಿಗೆ ಮೊದಲು ಸ್ವಪ್ನ ದರ್ಶನವನ್ನು ಕೊಟ್ಟ ಮೇಲೆಯೇ ಅವರನ್ನು ಶಿರಡಿಯಲ್ಲಿ ಪ್ರತ್ಯಕ್ಷವಾಗಿ ತಮ್ಮ ಬಳಿಗೆ ಕರೆಯಿಸಿಕೊಂಡರೆಂದು ನಾವೀಗಾಗಲೇ ಗಮನಿಸಿದ್ದೇವೆ. ಆದುದರಿಂದ ಶ್ರೀ ಸಾಯಿ ಭಕ್ತರಿಗೆ ಶ್ರೀ ಗುರು ಚರಿತ್ರೆ ಪಾರಾಯಣ ಅಷ್ಟು ಮುಖ್ಯ. ಇದೇ ರೀತಿ ಯೋಗಾಭ್ಯಾಸವನ್ನು ಮಾಡುತ್ತಿದ್ದಾಗ ಸಾಧಕನೊಬ್ಬನಿಗೆ ದೂರದೃಷ್ಟಿ ಲಭ್ಯವಾಯಿತು. ದೂರದಲ್ಲಿರುವ ತನ್ನ ಯಂತ್ರಶಾಲೆಗೆ ಬೆಂಕಿ ಬಿದ್ದರೆ ಅದನ್ನು ಆತ ಧ್ಯಾನದಲ್ಲಿ ನೋಡಬಲ್ಲವನಾದನು. ಶಿರಡಿಗೆ ಆತ ಬಂದಾಗ, ಬಾಬಾ, ಏತಕ್ಕೆ ಅಂತಹ ವೈಶ್ಯ ಪ್ರದರ್ಶನಗಳನ್ನು ನೋಡುತ್ತೀಯಾ? ನಾನೆಂದಿಗೂ ಹಾಗೆ ಮಾಡುವುದಿಲ್ಲ, ಅದು ಯಾರಿಗೂ ಸಲ್ಲದು ಎಂದರು. ಆತ್ಮಧ್ಯಾನದಿಂದ ಲಭಿಸುವ ಶಕ್ತಿಗಳು ಲೋಕಹಿತಕ್ಕಾಗಿರುವವು. ಇಂತಹ ಶಕ್ತಿಗಳು ಸಾಧಕನನ್ನು ಇತರ ಜನರನ್ನು ಅಡ್ಡದಾರಿಗೆ ಹತ್ತಿಸುತ್ತವೆ. ವೈಶ್ಯ ಅಂತಹ ಶಕ್ತಿಗಳನ್ನು ಸಾಧಿಸಿ ಪ್ರಪಂಚವನ್ನು ಮೆಚ್ಚಿಸುವುದು ವೈಶ್ಯಾವೃತ್ತಿಯೇ ಸರಿ. ಅಂತಹ ಸಾಧಕನ ಭಕ್ತಿ ಆ ಭಗವಂತನ ಹತ್ತಿರ ವ್ಯಭಿಚಾರವನ್ನೆಸಗಿ ಆತನಿಗೂ ಹಾಗೂ ಲೋಕಕ್ಕೂ ಕೆಡಕನ್ನುಂಟು ಮಾಡುವುದು. ಸಾಮಾನ್ಯ ಬೋಧಕರ ಹಾಗೆ ಸಾಯಿಬಾಬಾ ಮಾಯ ಅಂದರೆ ಬ್ರಹ್ಮ ಮೊದಲಾದ ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗಿಸುತ್ತಿರಲಿಲ್ಲ. ಆ ಮಾತುಗಳು ಸಾಮಾನ್ಯ ಜನರಿಗೆ ನಿಷ್ಪ್ರಯೋಜಕವಲ್ಲದೆ ಅವು ಅಹಂಭಾವವನ್ನು ಬೆಳೆಸುತ್ತವೆ. ಸಾಮಾನ್ಯವಾಗಿ ಬಹಳ ಅಲ್ಪವೆನ್ನುವ ವಿಷಯಗಳೇ ಬಹು ಮಹತ್ತರವಾದದ್ದಾಗಿರುತ್ತವೆ. ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಜವಾದ ಮಾನವ ತತ್ವವನ್ನು ವಿಚಾರ ಮಾಡಿ ಆಚರಿಸುವುದೇ ಧರ್ಮವೆಂದು, ಹಾಗೆ ಮಾಡದೆ ಸಾಧನೆ ಪ್ರಾರಂಭಿಸಿದರೆ ಪರಗಳೆರಡೂ ಕೆಡುವುದೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಹಿಂದೆ ಹೇಳಿದ ಮಾವಿನ ಹೂವಿನ ಉದಾಹರಣೆಯಂತೆ ಸದ್ಗುರು ಭಕ್ತಿಯನ್ನು ಮಧ್ಯದಲ್ಲಿ ಬಿಡದಂತೆ ಇರಲು, ಮರುಜನ್ಮದಲ್ಲಿ ದುಃಖ ಉಂಟಾಗದಂತೆ ಇರಲು ಅವರ ಉಪದೇಶಗಳು ಉಪಯೋಗವಾಗುತ್ತವೆ. ಈ ವಿಷಯದಲ್ಲಿ ಸಾಯಿ ಭಕ್ತರನ್ನು ಹೇಗೆ ಎಚ್ಚರಿಸುತ್ತಿದ್ದರು ಎನ್ನುವುದನ್ನು ನೋಡೋಣ. ಒಂದು ಸಾರಿ ಅಂಜನವೇಲದಿಂದ ಮಧುರಾದಾಸ್ ಎನ್ನುವ ಭಕ್ತ ಬಂದು ಸಗನಮೇರು ನಾಯಕನ ಮನೆಯಲ್ಲಿ ಇಳಿದುಕೊಂಡನು. ಒಂದು ದಿನ ಅವರಿಬ್ಬರು ಜೊತೆಯವರ ತಪ್ಪು ನೆನಪುಗಳನ್ನು ಕುರಿತು ಮಾತಾಡಿಕೊಳ್ಳುತ್ತಿದ್ದರು. ಅನಂತರ ಮಧುರಾದಾಸ್ ಮಸೀದಿಗೆ ಹೋದ ಕೂಡಲೇ ಬಹಳ ಬೇಸರದಿಂದ ಆ ಸಗನು ಏನೆನ್ನುತ್ತಾ ಇದ್ದಾನೆ ಅಂದರು. ತಮ್ಮ ಸಂಭಾವನೆ ಬಾಬಾಗೆ ಬಹಳ ಬೇಸರವನ್ನುಂಟು ಮಾಡಿರಬೇಕೆಂದು ಗ್ರಹಿಸಿದನು. ದುಷ್ಟಾಚಾರ ಮತ್ತು ಅದನ್ನು ಆಸಕ್ತಿಯಿಂದ ಕೇಳೋದು ದುಸ್ಸಾಂಗತ ಎನ್ನುವ ಭಾವ ಇಲ್ಲಿ. ಅದು ಆ ಮಾತು ನಿಜವಾಗಿರಲಿ ಸುಳ್ಳಾಗಿರಲಿ ಸಮಸ್ತವು ಸಾಯಿ ರೂಪವೆನ್ನುವ ವಿವೇಕವನ್ನು ಮರೆಮಾಚಿ ಗಳಿಸಿದ ಪುಣ್ಯವನ್ನು ಪರಿಸಿ ನಮ್ಮ ಹೃದಯವನ್ನು ಕಲುಷಿತಗೊಳಿಸುವುದು. ಇನ್ನೊಂದು ಸಾರಿ ಒಂದು ದಿನ ವಸತಿ ಗೃಹದಲ್ಲಿ ಒಬ್ಬಾತ ಇನ್ನೊಬ್ಬರ ಮೇಲೆ ಅಪವಾದವನ್ನು ಹೊರಿಸಿ ಅವನ ಮನಸ್ಸನ್ನು ನೋಯಿಸಬೇಕೆಂದು ಯೋಚಿಸಿದನು. ಆಮೇಲೆ ಆತ ಬಾಬಾ ಲೆಂಡಿಗೆ ಹೋಗುತ್ತಿದ್ದಾಗ ಎದುರಾದನು. ಆಗ ಅವರು ಅಮೇಧ್ಯವನ್ನು ತಿನ್ನುತ್ತಿದ್ದ ಹಂದಿಯನ್ನು ತೋರಿಸಿ, ಅದು ಮಲವನ್ನು ಎಷ್ಟು ಸಂತೋಷದಿಂದ ತಿನ್ನುತ್ತಿದೆ ನೋಡಿದೆಯಾ? ನಮ್ಮ ಜೊತೆಯವರ ಮೇಲೆ ಅಪವಾದ ಹೊರಿಸುವುದೂ ಸಹ ಅಂತಹದೇ. ಹಾಗೆಯೇ ಜೊತೆಯವರು ನಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಹಾಗೆ ಮಾಡಿದರೆ ನಾವು ಕಷ್ಟಪಟ್ಟು ಸಂಪಾದಿಸಿದ ಪುಣ್ಯವಿಲ್ಲ ಅವರ ಪಾಲಾಗಿ ಅವರ ಪಾಪವೆಲ್ಲ ನಮ್ಮದಾಗುವುದು. ಇನ್ನು ಶಿರಡಿ ಯಾತ್ರೆಯಿಂದಾದರೂ ನಮಗೇನು ಪ್ರಯೋಜನ ಎಂದರು. ಅದಕ್ಕೆ ಯೇಸು ಕ್ರಿಸ್ತ, ಇತರರ ದೋಷಗಳನ್ನೆನಿಸಬೇಡ, ನೀನೆನಿಸಿದರೆ ಭಗವಂತ ನಿನ್ನದನ್ನು ಎನಿಸುತ್ತಾನೆ, ಕ್ಷಮಿಸುವುದಿಲ್ಲ. ಎಂದೂ ಜೊತೆಯವರನ್ನು ಅತಿ ಸ್ವಲ್ಪ ನಿಂದಿಸಿದರೂ ನರಕದಲ್ಲಿ ಶಿಕ್ಷೆ ತಪ್ಪುವುದಿಲ್ಲವೆಂದು ಹೇಳಿದನು. ಪಕ್ಕದವನ ಕಣ್ಣಲ್ಲಿರುವ ಕಪ್ಪನ್ನು ತೆಗೆಯುವ ಮುನ್ನ ನಿನ್ನ ಕಣ್ಣಿನ ಜಿಗೂರವನ್ನರಿಸಿಕೋ ಎಂದು ಹೇಳಿದ್ದಾನೆ. ಇತರರನ್ನು ಮನುಷ್ಯನಲ್ಲೂ ಸಹ ದ್ವೇಷಿಸಬಾರದು. ಹತ್ಯ, ಶತ್ರುತ್ವ, ಋಣ ಇವುಗಳ ಫಲವನ್ನು ಅನುಭವಿಸದೆ ಬೇರೆ ಮಾರ್ಗವೇ ಇಲ್ಲವೆಂದರು ಸಾಯಿ. ಒಂದು ದಿನ ಒಬ್ಬ ಭಕ್ತ ರವೆ ಕೇಸರಿ ಭಾತ್ ಹಂಚುತ್ತಿದ್ದನು. ಇನ್ನೊಬ್ಬ ಭಕ್ತನ ಹತ್ತಿರ ಪ್ರಸಾದ ತೆಗೆದುಕೊಂಡಿಯಾ ಎಂದು ಕೇಳಿದರು. ಸಾಯಿ ಆತನಿಗೂ ತನಗೂ ವೈಮನಸ್ಸಿದ್ದುದರಿಂದ ಪ್ರಸಾದವನ್ನು ತೆಗೆದುಕೊಳ್ಳಲಿಲ್ಲವೆಂದನು. ಆಗ ಸಾಯಿ, ಕೊಡುವುದು, ಕೊಡಿಸಿಕೊಳ್ಳುವುದು, ತೆಗೆದುಕೊಳ್ಳುವುದು ಯಾರು? ಎಲ್ಲವೂ ಒಂದೇ. ಯಾರನ್ನೂ ಶತ್ರುಗಳೆಂದೆನಿಸಬೇಡ ಎಂದರು. ದ್ವೇಷ ಬಹು ಪ್ರಮಾದಕರ. ಚೆನ್ನಬಸಪ್ಪ, ವೀರಭದ್ರಪ್ಪ ಎನ್ನುವ ಹಾವು ಕಪ್ಪೆಗಳು ಪೂರ್ವ ಜನ್ಮದಲ್ಲಿ ಸಾಯಿ ಸನ್ನಿಧಿ ಲಭಿಸಿದ್ದರೂ ಪರಸ್ಪರ ದ್ವೇಷದಿಂದ ಹೀನ ಜನ್ಮ ಹೊಂದಿದರು, ಹಾವು ಕಪ್ಪೆಗಳಾದರು. ಮೇಲೆ ಕಂಡ ಎರಡು ಬಲಹೀನತೆಗಳಿಗೂ ಬೇರೆಯಾದ ಮತ್ತೊಂದು ದೌರ್ಬಲ್ಯವನ್ನು ಕುರಿತು ಸಾಯಿ ನಾನಾ ಚಂದೋರ್ಕರರ ಹತ್ತಿರ ಹೀಗೆಂದು ಹೇಳಿದರು. ಯಾಚನೆ ಮಾಡಿದವರಿಗೆ ನಿನ್ನ ಶಕ್ತಿ ಇದ್ದಷ್ಟು ಕೊಡು.
ಇನ್ನೂ ಕೇಳಿದರೆ ನಿನ್ನ ಕೈಲಾಗದೆಂದು ಸಮಾಧಾನವಾಗಿ ಹೇಳು. ಕೋಪದಿಂದಲ್ಲ. ಕೆಲವು ದಿನಗಳ ಹಿಂದೆ ಕಲ್ಯಾಣದಲ್ಲಿ ಅವನ ಮನೆಗೆ ಭಿಕ್ಷುಕಿ ಒಬ್ಬಳು ಬಂದು ಕೊಟ್ಟಿದ್ದಕ್ಕೆ ತೃಪ್ತಿ ಪಡೆದೆ ಇನ್ನೂ ಬೇಕೆಂದು ಹಠ ಹಿಡಿದಳು. ಅವನು ತನ್ನ ಸೇವಕನ ಹತ್ತಿರ ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗು ಎಂದು ಹೇಳು, ಇಲ್ಲದೆ ಹೋದರೆ ಕತ್ತು ಹಿಡಿದು ತಳ್ಳು ಎಂದನು. ಅವಳು ಹೊರಟು ಹೋದಳು. ಅನಂತರ ಚಂದೋರ್ಕರ್ ಶಿರಡಿಗೆ ಹೋದಾಗ ಸಾಯಿ ಆತನನ್ನು ಮಾತನಾಡಿಸಲೇ ಇಲ್ಲ. ಕಾರಣವೇನೆಂದು ಕೇಳಿದಾಗ, ನನ್ನ ಮಾತು ಕೇಳದವರ ಹತ್ತಿರ ನನಗೇನು ಕೆಲಸ? ಆ ಭಿಕ್ಷುಕಿ ಇನ್ನೊಂದಷ್ಟು ಬೇಕೆಂದು ಕೇಳಿದಾಗ ಕತ್ತು ಹಿಡಿದು ಆಚೆಗಟ್ಟು ಎನ್ನುವೆಯಾ? ಅವಳು ಬಾಗಿಲ ಮುಂದೆ ಕುಳಿತರೆ ನಿನ್ನದೇನು ಹೋಯಿತು ಎಂದರು. ಅಷ್ಟೇ ಅಲ್ಲ, ಆವೇಶ ಪಡುವುದು ಸರಿಯಲ್ಲವೆನ್ನುವುದನ್ನು ಸಾಯಿ ಎಷ್ಟು ಚಮತ್ಕಾರದಿಂದ ಬೋಧಿಸಿದರು. ಅವರು ಒಬ್ಬ ಭಕ್ತನನ್ನು ದಕ್ಷಿಣೆ ಕೇಳಿದರು. ಆತ ತನ್ನ ಹತ್ತಿರ ಒಂದು ಬಿಡಿಗಾಸು ಇಲ್ಲವೆಂದನು. ಅವನು ಆದರೂ ಪ್ರತಿ 10-15 ನಿಮಿಷಗಳಿಗೊಮ್ಮೆ ಮತ್ತೆ ಮತ್ತೆ ಕೇಳುತ್ತಿದ್ದರು. ಕೊನೆಗೆ ಆತ ಬೇಸರಗೊಂಡು ನನ್ನ ಹತ್ತಿರ ದುಡ್ಡಿಲ್ಲವೆಂದರೆ ಎಂದು ಗಂಟಲು ಜೋರು ಮಾಡಿದನು. ಸಾಯಿ ಹುಷಿನಿಗೆ ನಗುತ್ತಾ, ಇಲ್ಲದೆ ಹೋದಲ್ಲಿ ಇಲ್ಲವೆಂದು ಸಮಾಧಾನವಾಗಿ ಹೇಳು, ಅಥವಾ ಇಲ್ಲವಾದಲ್ಲಿ ಸುಮ್ಮನಿರು, ಕೂಗಿಕೊಳ್ಳುವುದೇಕೆ ಎಂದರು. ಕೋಪ ತಾಪಗಳಿಗೆಲ್ಲ ನನ್ನದು ಎನ್ನುವ ಮಮಕಾರ ಮೂಲ ಕಾರಣ. ಒಂದು ದಿನ ಬಾಗ್ ಚಂದ್ ಮಾರ್ವಾಡಿ ಬಂದ ಕೂಡಲೇ ಆತನನ್ನು ಕುರಿತು ಭಕ್ತರ ಹತ್ತಿರ ಸಾಯಿ ಹೀಗೆಂದರು, ಇವನು ತನ್ನ ಹುಲ್ಲು ಬನುವಿಗೆ ಬೆಂಕಿ ಬಿದ್ದಿದೆ ಎಂದು ಅದನ್ನು ಆರಿಸಬೇಕೆಂದು ಕೇಳುತ್ತಿದ್ದಾನೆ. ಹುಟ್ಟು ಸಾವುಗಳು, ಲಾಭ ನಷ್ಟಗಳು ದೈವಾಧೀನ. ಮೂಢರು ಈ ಸತ್ಯ ಮರೆತು ಲಾಭ ಬಂದಾಗ ಸಂತೋಷಪಟ್ಟು ನಷ್ಟವಾದಾಗ ಅಳುತ್ತಾರೆ. ಇದು ನನ್ನದು ಅನ್ನುತ್ತಾರೆ. ಹುಲ್ಲು ಬನುವೆ ಮಾರ್ವಾಡೆಯದಲ್ಲ, ಅದು ಹುಲ್ಲೇ ಹೊರತು ಅದು ಆತನ ಶರೀರವೇನಲ್ಲ ಅಲ್ಲವೇ? ಭೂಮಿ, ಮಳೆ, ಬಿಸಿಲು ಇವುಗಳಿಂದ ಬೀಜದ ಮುಖಾಂತರ ಹುಲ್ಲು ಬೆಳೆದಿದ್ದರಿಂದ ಅದು ಅವುಗಳಿಗೆ ಸೇರಿದ್ದು. ಈ ಮೂರರಲ್ಲೂ ಅಗ್ನಿಯೇ ಅದೇ ಆ ಹುಲ್ಲು ಬನಿವೆಯನ್ನು ಸುಟ್ಟಿರುವುದು. ಭಗವಂತ ಒಂದು ಕೈಯಲ್ಲಿ ಕೊಡುತ್ತಾನೆ, ಇನ್ನೊಂದು ಕೈಯಲ್ಲಿ ತೆಗೆದುಕೊಳ್ಳುತ್ತಾನೆ ಎಂದು ಹೇಳಿ ಪುನಃ ಮಾರ್ವಾಡೆ ಕಡೆ ನೋಡುತ್ತಾ, ಈ ನಷ್ಟ ಸರಿ ಹೋಗುವುದು ಬಿಡು, ಹೋಗಿನ್ನು ಎಂದರು. ನಿತ್ಯ ಜೀವನದಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹೇಗೆ ನಿಗ್ರಹಿಸಿಕೊಳ್ಳಬಹುದೆಂದು ಸಾಯಿ ತೋರಿಸಿಕೊಟ್ಟರು. ಒಮ್ಮೆ ಇಬ್ಬರು ಮುಸ್ಲಿಂ ಮಹಿಳೆಯರು ಬುರ್ಕಾ ಹಾಕಿಕೊಂಡು ದರ್ಶನಕ್ಕೆ ಬಂದರು. ನಾನಾ ಎದ್ದು ಹೊರಕ್ಕೆ ಹೋಗಲನು ಆದಾಗ, ನೀನು ಇಲ್ಲಿಯೇ ಇರು, ಅವರು ಬರಬೇಕೆಂದುಕೊಂಡರೆ ಬರುತ್ತಾರೆ, ಇಲ್ಲವಾದರೆ ಇಲ್ಲ ಎಂದರು. ಆ ಮಹಿಳೆಯರು ತಮ್ಮ ಮುಸ್ಕನ್ನು ತೆಗೆದು ಬಾಬಾ ದರ್ಶನಕ್ಕೆ ಬಂದರು. ಅವರಲ್ಲಿ ಒಬ್ಬ ಯುವತಿಯನ್ನು ನೋಡಿದ ಕೂಡಲೇ ನಾನಾ ಮನಸ್ಸು ವಿಚಲಗೊಂಡಿತು. ತಕ್ಷಣವೇ ಬಾಬಾ ಆತನ ತಲೆಯನ್ನು ತನ್ನ ಕೈಯಿಂದ ಸವರಿದರು. ಆತನ ಆಚಿಕೆಯಿಂದ ತಲೆ ತೆಗೆಸಿದ ಕೂಡಲೇ ಅವರು, ನೀನು ಮನುಷ್ಯ, ಆದ್ದರಿಂದ ಇಂದ್ರಿಯಗಳು ವಿಷಯಗಳ ಕಡೆ ಹರಿದಾಗ ಬೈಕೆ ಉಂಟಾಗುವುದು. ಆದರೇನು, ಅಂದವಾದ ದೇವಾಲಯಗಳು ಹಲವಾರು ಇಲ್ಲವೇ? ನಾವು ಬಾಹ್ಯ ಸೌಂದರ್ಯವನ್ನಲ್ಲದೆ ಒಳಗಡೆಗಿರುವ ದೈವವನ್ನು ನೋಡಬೇಕು. ಆ ಸೌಂದರ್ಯವನ್ನು ಕಲ್ಪಿಸಿದ ಆ ದೈವ ಲೀಲೆಯನ್ನು ನೋಡಬೇಕು. ಇದನ್ನೆಂದಿಗೂ ಮರೆಯಬೇಡ ಎಂದರು. ಸಾಯಿ ಒಂದು ದಿನ ಮಧ್ಯಾಹ್ನ ಒಂದು ಏನೇನು ತರಿಸಿ ವಾಮನ್ ಗೋಂಡ್ಕರ್ ಎನ್ನುವನ ಮನೆಯ ಮೇಲೆ ಕೇರಿ ರಾಧಾಕೃಷ್ಣ ಆಯಿ ಮನೆಯ ಮೇಲೆ ನಡೆದು ಆ ಪಕ್ಕದಿಂದ ಕೆಳಗಿಳಿದರು. ರಾಧಾಕೃಷ್ಣ ಆಯಿಯನ್ನು ಮಲೇರಿಯಾ ಜ್ವರದಿಂದ ಪಾರು ಮಾಡಲು ಸಾಯಿ ಹಾಗೆ ಮಾಡಿದರೆಂದು ಭಕ್ತರಂದುಕೊಂಡರು. ಆಗ ಬಾಬಾ ಏನಿಯನ್ನು ತಂದವನಿಗೆ 2 ರೂಪಾಯಿ ಕೊಟ್ಟರು. ಅಷ್ಟು ಹೆಚ್ಚು ದುಡ್ಡೇಕೆ ಕೊಟ್ಟರೆಂದು ಕೇಳಿದಾಗ, ಯಾವ ಸೇವೆಗಾದರೂ ಉದಾರವಾಗಿ ಪ್ರತಿಫಲವನ್ನು ಕೊಡಬೇಕು, ಉಚಿತವಾಗಿ ಪಡೆಯಬಾರದೆಂದರು. ಇಂದಿನ ವಿದ್ಯಾವಂತರು ಕೂಡ ಹೆಚ್ಚು ಮಂದಿ ಕಲಿಯಬೇಕಾದ ನೀತಿ ಇದೆ. ಇಂತಹ ನೈತಿಕ ಸೂತ್ರಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಬಾಬಾ ಮಾತನ್ನು ಕೇಳಿದವರಲ್ಲಿ ಬಹಳ ಜನ ಮಾಡುವ ತಪ್ಪೇನೆಂದರೆ, ಇತರರು ಎಷ್ಟರ ಮಟ್ಟಿಗೆ ಅದನ್ನು ಅನುಸರಿಸುತ್ತಿದ್ದಾರೆಂದು ಗಮನಿಸಿ ಅವರನ್ನು ವಿಮರ್ಶೆ ಮಾಡುವುದು. ಧರ್ಮಾಚರಣೆಯಲ್ಲಿ ಆತ್ಮವಿಮರ್ಶನೆ ಒಂದೇ ಸರಿಯಾದ ಮಾರ್ಗ. ಧರ್ಮ ಎಷ್ಟು ಸೂಕ್ಷ್ಮವಾದದ್ದೆಂದು ಅವರು ಗ್ರಹಿಸುವುದಿಲ್ಲ. ಒಂದು ದಿನ ಒಬ್ಬಾತ ಬಾಬಾನನ್ನು ದುಡ್ಡು ಬೇಕೆಂದು ಕೇಳಿದನು. ಅವರು ಇಲ್ಲವೆಂದರು. ಆದರೆ ಅವರ ಜೇಬಿನಲ್ಲಿ ದುಡ್ಡಿದೆ ಎಂದು ಶ್ಯಾಮನಿಗೆ ಗೊತ್ತು. ಆ ವ್ಯಕ್ತಿ ಹೊರಟು ಹೋದ ತಕ್ಷಣವೇ ಶ್ಯಾಮ, ಸಾಯಿ, ನೀವು ಸತ್ಯವನ್ನು ವೈರಾಗ್ಯವನ್ನು ಅವಲಂಬಿಸಿರುವ ಫಕೀರರಲ್ಲವೇ? ನಮಗೆ ನೀತಿ ಹೇಳಿ ನೀವು ಸುಳ್ಳು ಹೇಗೆ ಹೇಳಿದಿರಿ ಎಂದನು. ಅವನಿಗೆ ದುಡ್ಡು ಕೊಡೋದು ಶ್ರೇಯಸ್ಕರವಲ್ಲ, ಹೇಳಿದರೆ ಕೇಳೋದಿಲ್ಲ. ಅವನ ಒಳ್ಳೆಯದಕ್ಕೆ ಹಾಗೆ ಮಾಡಿದೆ ಎಂದು ಸಾಯಿ ಶಾಂತಿ ಸಮಾಧಾನದಿಂದ ಉತ್ತರಿಸಿದರು. ಶ್ರೇಯಕಾರಕ ಅಸತ್ಯವೇ ಸತ್ಯವೆಂದು, ಶ್ರೇಯಸ್ಸಿಗೆ ವಿರುದ್ಧವಾಗಿರುವ ಸತ್ಯವೂ ಅಸತ್ಯವೇ ಎಂದು ಆರ್ಯಧರ್ಮ ಸೂತ್ರಗಳು ಸಾರುತ್ತವೆ. ದಾಸಗನು 1910ರಲ್ಲಿ ಶಿರಡಿಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಬಾಬಾರನ್ನು ನಿಂದಿಸಿದನು. ಅದರಿಂದ ದಾಸಗನ ಮನಸ್ಸು ಕಲಿಕಿತು. ಶಿರಡಿ ಸೇರಿದ ಕೂಡಲೇ ನೂಲ್ಕರ್ ಎನ್ನುವ ಭಕ್ತ ಆತನನ್ನು ಸಮಾಧಾನಪಡಿಸಿ ಆರ್ತಿಗೆ ಕರೆದುಕೊಂಡು ಹೋದನು. ಆಗ ಸಾಯಿಗನು, ನೀನು ಹೃತ್ಪೂರ್ವಕವಾಗಿ ಸೇವೆ ಮಾಡು, ಅದರಲ್ಲಿ ಯಾವ ದೋಷವೂ ಇಲ್ಲ ಎಂದರು. ಆತ ಅಂದರೆ ದಾಸಗನು ಸೇವೆ ಮಾಡೋದಕ್ಕೆ ಹೋದಾಗ ನೂಲ್ಕರ್, ಬಾಬಾ ನಿನಗೇನಾದರೂ ಹೇಳಲಿ, ಯಾವ ವೈಶಿಷ್ಟ್ಯತೆಯೂ ಇಲ್ಲದ ನನ್ನನ್ನು ಹೀಗೆ ಕೀಡು ಮಾಡಬೇಡ ಎಂದನು. ದಾಸಗನು ಸಾಯಿ ಬಳಿ ಸಾರಿ, ನಿಮ್ಮ ಆದೇಶದ ಅರ್ಥವೇನೋ ನನಗೆ ಗೊತ್ತಾಗುತ್ತಿಲ್ಲ ಎಂದನು.
ಸಾಯಿ ಉಗ್ರರಾಗಿ ಅನುಭವ ಎನ್ನುವುದು ದನಗಳಿಗೆ ಬರುವುದಿಲ್ಲ ಎಂದರು. ಸಾಯಿ ಹೇಳಿದ್ದು ಸರಿಯಾಗಿ ಅರ್ಥವಾಗುವವರೆಗೂ ಅಲ್ಲಿಂದ ಹೋಗಕೂಡದೆಂದು ಕೊಂಡನು. ತಕ್ಷಣವೇ ಸಾಯಿ ಅದೇ ಸರಿಯಾದ ನಿರ್ಣಯ ಎಂದರು. ತರುವಾಯ ದಾಸಗನು ಮನೆಗೆ ಹೋಗುವುದಕ್ಕೆ ಶ್ಯಾಮ ಬಾಬಾ ಅನುಮತಿಯನ್ನು ಕೋರಿದಾಗ, ಅವನು ನಾಯಿ ಹಾಗೆ ಬಿದ್ದಿರಲಿ, ಅವನು ನಾನು ತೀರಿಸಿಕೊಳ್ಳಬೇಕಾದ ಲೆಕ್ಕಗಳಿವೆ ಎಂದರು ಸಾಯಿ. ಸದ್ಗುರುವಾದ ಸಾಯಿ ಮೇಲೆ ದಾಸಗನುವಿಗೆ ಭಕ್ತಿ ಶಿರವಾಗಿರುವಂತೆ ಸಹಕರಿಸುವುದರಲ್ಲಿ ನುಲ್ಕರ್ ಮಾಡಿದ ಸಹಾಯ ಬೇರಾವ ಮಾನವನು ಮಾಡಲಾರ. ನುಲ್ಕರ್ ಸಾಯಿಯ ಅನುಗ್ರಹದ ಪ್ರತೀಕ, ಆದ್ದರಿಂದಲೇ ಆತ ಪೂಜ್ಯ. ಆತನ ಸೇವೆ ಮಾಡಿದರೆ ದಾಸಗನು ಅಹಂಕಾರ ಅಡಗುವುದು. ಆದರೆ ನಿನ್ನ ಗುರು ನುಲ್ಕರ್ ಎಂದು ಮಾತ್ರ ಸಾಯಿ ದಾಸವನಿಗೆ ಹೇಳಲಿಲ್ಲ. ಆತ ಮಾಡಿದ ಒಳ್ಳೆಯದನ್ನು ಗೊತ್ತಿಟ್ಟುಕೊಂಡು ಕೃತಜ್ಞನಾಗಿರುವುದು ಬಹುಮುಖ್ಯವೆಂದು ಸಾಯಿ ಬೋಧಿ ತಿಳಿಸುತ್ತದೆ. ಒಬ್ಬ ಭಕ್ತ ಶಿರಡಿಗೆ ಹೋಗುತ್ತಿದ್ದರೆ ಆತನ ಜೊತೆ ಪ್ರಯಾಣಿಕನೊಬ್ಬ ನಮ್ಮಂತೆಯೇ ಮಾನವರಾಗಿರುವಂತಹ ಸಾಯಿಯನ್ನು ಆರಾಧಿಸುವುದು ವ್ಯರ್ಥವೆಂದು ವಾದಿಸಿದನು. ಆ ಭಕ್ತನ ಮನಸ್ಸು ಕಲಕಿತು. ಆತ ಮಸೀದಿಗೆ ಬಂದ ತಕ್ಷಣವೇ ಶ್ಯಾಮನ ಹತ್ತಿರ ಇವನಿಗೇನಾದರೂ ಬುದ್ಧಿ ಹೇಳಪ್ಪ ಎಂದರು ಸಾಯಿ. ಆಗ ಶ್ಯಾಮ ಆತನನ್ನು ಹೊರಕ್ಕೆ ಕರೆದುಕೊಂಡು ಹೋಗಿ ಸಾಯಿಯನ್ನು ಕುರಿತು ಬೇರೆಯವರು ಆಡುವ ಮಾತನ್ನು ಮನಸ್ಸಿಗೆ ತಂದುಕೊಳ್ಳಬೇಡ, ನಿನ್ನ ಅನುಭವವೇ ನಿನಗೆ ದಾರಿ ತೋರಲಿ ಎಂದು ಹೇಳಿದರು. ತರುವಾಯ ಅವರಿಬ್ಬರು ಮಸೀದಿಯೊಳಕ್ಕೆ ಬಂದ ಕೂಡಲೇ ಸಾಯಿ ಅವನಿಗೆ, ನೀನು ಶ್ಯಾಮ ಹೇಳಿದ ಹಾಗೇ ಮಾಡು, ಒಳ್ಳೆಯದಾಗುವುದು ಎಂದರು. ನಮ್ಮಿಂದ ಯಾರಾದರೂ ಸಹಾಯವನ್ನು ಕೋರಿದರೆ ತಪ್ಪದೇ ಮಾಡಬೇಕು, ಇಲ್ಲವೇ ಹೇಗಾದರೂ ಬೇರೆಯವರಿಂದಲಾದರೂ ಮಾಡಿಸಬೇಕು ಎನ್ನುವುದು ಧರ್ಮವೆಂದರು. ಸಾಯಿ ಅವರೂ ಸಹ ಇದೇ ಧರ್ಮವನ್ನು ಅನುಸರಿಸುತ್ತಿದ್ದರು. ಒಬ್ಬ ರೈತ ಹೊಲದಲ್ಲಿ ಬಾವಿ ತೋಡಿಸಲು ಹಣಕ್ಕೆ ಅರ್ಜಿ ಹಾಕಿಕೊಂಡಾಗ ಅದನ್ನು ಜಿಲ್ಲಾ ಕಲೆಕ್ಟರ್ ನಿರಾಕರಿಸಿದನು. ಆತ ಬಂದು ಸಾಯಿ ಹತ್ತಿರ ಈ ಸಂಗತಿಯನ್ನು ತಿಳಿಸಿದಾಗ ಅವರು, ನೀನು ನಾನಾ ಚಂದೋರ್ಕರ್ ಜೊತೆ ಹೋಗಿ ಕನಿತ್ಕರ ಹತ್ತಿರ ಮಾತನಾಡು, ನಾನು ನಾನಾಗೆ ಹೇಳುತ್ತೇನೆ ಎಂದರು. ತರುವಾಯ ನಾನಾ ಸಹಾಯದಿಂದ ಕಲೆಕ್ಟರ್ ಆತನ ಅರ್ಜಿಯನ್ನು ಮಂಜೂರು ಮಾಡಿದರು. ಅವನು ಬಾವಿ ತೋಡಿಸಿ ಫಸಲು ಬಂದ ಮೇಲೆ ತನ್ನ ಸಾಲವನ್ನೆಲ್ಲ ತೀರಿಸಿದನು. ಜಯ ಜಯ ಸಾಯಿನಾಥಾಯ ನಮಃ.